ಆನೇಕಲ್ ತಾಲೂಕಿನ ಅತ್ತಿಬೆಲೆ ಗ್ರಾಮದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಅತ್ತಿಬೆಲೆ ನಾಗರಾಜ್ ರವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಮತ್ತು ಸ್ನೇಹಿತರ ಜೊತೆಗೂಡಿ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು, ಸ್ನೇಹಿತರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಅತ್ತಿಬೆಲೆ ನಾಗರಾಜ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವರವರು ಅತ್ತಿಬೆಲೆ ನಾಗರಾಜ್ ರವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಅತ್ತಿಬೆಲೆ ಸತೀಶ್, ಹರಿಗೌಡ, ಗುಡ್ಡಹಟ್ಟಿ ಮಂಜು, ಮುನಿರಾಜು, ಇಚ್ಚಂಗೂರು ರವಿ, ಮಧು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಗಣ್ಯರು, ಸ್ನೇಹಿತರು, ಅಭಿಮಾನಿಗಳು ಭಾಗವಹಿಸಿದರು. ಇವತ್ತಿನ ದಿನ ಡಿಸೆಂಬರ್ 18 ನನ್ನ ಪ್ರೀತಿಯ ಸಹೋದರ, ದೊಡ್ಡಮನೆ ಕುಟುಂಬದ ಹೃದಯವಂತ, ಸ್ನೇಹಜೀವಿ, ನನ್ನ ಅಚ್ಚುಮೆಚ್ಚಿನ ಸಹೋದರ ಮತ್ತು ಅದರ ಜೊತೆಗೆ ಕನ್ನಡ ಜಾಗೃತಿ ವೇದಿಕೆಯ ಬೆಂಗಳೂರು ನಗರ ಜಿಲ್ಲಾ ಘಟಕದ ಅಧ್ಯಕ್ಷ ಆಗಿರತಕ್ಕಂತಹ ಕೆ ನಾಗರಾಜ್ರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನನ್ನೊಟ್ಟಿಗೆ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ನನ್ನ ಜೊತೆಗೆ ಹೋರಾಟಗಳಲ್ಲಿ, ಚಳುವಳಿಗಳಲ್ಲಿ ಭಾಗವಹಿಸೋದ್ರ ಜೊತೆಗೆ ಕುಟುಂಬದ ಏಳು ಬೀಳುಗಳ ವಿಚಾರಗಳಲ್ಲಿ ಕೈ ಜೋಡಿಸಿ ನೇರ ನಿಷ್ಠೂರವಾದಿಯಾಗಿರ್ತಕ್ಕಂತಹ ನನ್ನ ಸಹೋದರನಿಗೆ ಆ ತಾಯಿ ಭುವನೇಶ್ವರಿ, ನಮ್ಮ ತಂದೆ ತಾಯಿ ಶ್ರೀಮತಿ ಕೆಂಚಮ್ಮ ಮತ್ತು ಕಾಟಪ್ಪನವರ ಆಶೀರ್ವಾದ ಮತ್ತು ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ವಿಷ್ಣುದಾದವರ ಆಶೀರ್ವಾದ ಮತ್ತು ನಮ್ಮ ದೊಡ್ಡಮನೆ ಕುಟುಂಬದ ಪ್ರತಿಯೊಬ್ಬರ ಆಶೀರ್ವಾದ ಅವನ ಮೇಲೆ ಸದಾ ಇರ್ತದೆ. ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹುಟ್ಟುಹಬ್ಬವನ್ನು ಒಂದು
ಸರಳವಾಗಿ ವಿಭಿನ್ನವಾಗಿ ಎಲ್ಲ ಯುವಕರ ಸಮ್ಮುಖದಲ್ಲಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಖುಷಿ ವಿಚಾರ. ಹಾಗಾಗಿ ಅವನಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ಭಗವಂತ ಕಾಪಾಡಲಿ ಅಂತೇಳಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಪ್ರೀತಿಯ ಮಾವನವರಾದಂತಹ ನನ್ನ ಅಚ್ಚುಮೆಚ್ಚಿನ ಮಾವನವರಾದಂತಹ ನಮ್ಮ ನಾಗಮಾವಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಲವಾರು ಕನ್ನಡ ಚಳುವಳಿಗಳಲ್ಲಿ ಸುದೀರ್ಘವಾಗಿ 15 ವರ್ಷಗಳಿಂದ ಕನ್ನಡದ ಬಗ್ಗೆ ಭಾಷೆ ಆಗಿರ್ಬೋದು, ನಾಡು ನುಡಿ ನೆಲ ವಿಚಾರ ಅಂತ ಬಂದಾಗ ನಮ್ಮ ಗಡಿ ಭಾಗದಲ್ಲಿ ಒಬ್ಬ ಅಪ್ಪಟ ಕನ್ನಡ ಹೋರಾಟಗಾರರಲ್ಲಿ ಮುಂಚೂಣಿಯಲ್ಲಿರುವಂತಹ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಒಂದು ಆಧಾರ ಸ್ತಂಭನೆ ಅಂತಲೇ ಹೇಳ್ಬೋದು. ನಮ್ಮ ನಾಗಣ್ಣನವರು ಇವತ್ತು ಒಂದು ಸರಳ ರೀತಿಯಾಗಿ ಈ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸಮಾಜಮುಖಿ ಕಾರ್ಯಕ್ರಮಗಳ ಮುಖಾಂತರ ಈಗ ಹಲವಾರು ಬೆಳಗ್ಗೆಯಿಂದ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ. ಈಗ ಸರಳವಾಗಿ ಮನೆ ಮುಂದೆಗಡೆ ಇವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ. ಈಗ ಇನ್ನು ತಾಯಿ ಭುವನೇಶ್ವರಿ ಇವರಿಗೆ ಕನ್ನಡದ ಪರ ಹೋರಾಟ ಮಾಡಲಿ ಅಂತ ಹೇಳಿ ಆ ತಾಯಿ ಭುವನೇಶ್ವರಲ್ಲಿ ಕೇಳ್ಕೊಳ್ತಾ ನನ್ನ 2 ಮಾತುಗಳು ಮುಗಿಸ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ನೆಚ್ಚಿನ ಸಹೋದರರಾದಂತಹ ನಾಗರಾಜ್ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಅವರು ಆರೋಗ್ಯ ಐಶ್ವರ್ಯ ನೆಮ್ಮದಿ ಎಲ್ಲ ದೇವರು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ನೆಚ್ಚಿನ ಬಾಸ್ ಅಂತ ಕರಿತಾ ಇದ್ದೀನಿ, ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಶುಭಾಶಯಗಳು ನಾಗರಾಜನವ್ರಿಗೆ. ನಮ್ಮ ಅಣ್ಣನಿಗೆ ವರ್ಷ ಇದೇ ಥರ ನಾನು ಚಿರು ಆಗಿದ್ದು ಮಾಡ್ತೀನಿ ಅಂತ ನಾನು ಕೇಳ್ಕೊತೀನಿ. ದೇವರು ಅವರ ಆಶೀರ್ವಾದ ಚೆನ್ನಾಗಿರಲಿ. ಕನ್ನಡ ಜಾಗೃತಿ ವೇದಿಕೆಯ ಬೆಂಗಳೂರು ನಗರ ಜಿಲ್ಲೆಯ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂಥ ನಮ್ಮ ನಾಗಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಅವ್ರ ಕುಟುಂಬ ಹಾಗೆ ನಮ್ಮ ಅಣ್ಣವ್ರಿಗೆ ಆ ದೇವರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತು ಸದಾ ನೀಡಲಿ. ಸದಾ ಈ ಥರ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಆ ದೇವರು ಇನ್ನೂ ಆಶೀರ್ವಾದ ಮಾಡಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಪ್ರೀತಿಯ ನಾಗರಾಜಣ್ಣರಿಗೆ ಹುಟ್ಟುಹಬ್ಬ ಶುಭಾಶಯಗಳು. ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಸದಾ ಇರಲಿ, ಇನ್ನೂ ಉತ್ತಂಗ ಬೆಳೀಲಿ ಅಂತ ಹೇಳ್ತೀನಿ. ನಾನು ಹುಟ್ಟಿದ ಹಬ್ಬ ಈ ರೀತಿ ಇವತ್ತು ನಾನು ಮಾಡ್ಕೊತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ನಮ್ಮ ಹುಡುಗರು, ನಮ್ಮ ಹರಿ, ನಮ್ಮ ಸತೀಶು, ನಮ್ಮ ಮುನ್ರಾಜು, ಆಮೇಲೆ ಇದೇ ಎಲ್ಲ ಸೇರಿಕೊಂಡು ಇವತ್ತು ನನಗೆ ಇವತ್ತು ಇಲ್ಲಿ ಬರ್ತ್ಡೇ ಆಗ್ತಿದೆ ನನಗೆ ಗೊತ್ತಿಲ್ಲ. ಆದರೂ ಕೂಡ ಇವತ್ತು ನನ್ನನ್ನು ಕರೆದು ಇವತ್ತು ಬರ್ತ್ಡೇಯನ್ನು ಆಚರಿಸಿದ್ದಾರೆ. ಅವ್ರಿಗೆ ಫಸ್ಟ್ ನಾನು ತುಂಬಿರೋದ ಧನ್ಯವಾದಗಳು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಈಗಿನ ನೋಡ್ತಾ ಇದ್ದೀರ ನೀವು ಮಾಧ್ಯಮ ಮಿತ್ರರು ಯಾವ್ಯಾವ ರೀತಿ ಎಲ್ಲ ಆಚರಣೆ ಮಾಡ್ಕೊತಾ ಇದ್ದೀರಂತ. ಆದರೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಚಿಕ್ಕದಾಗಿ ಚೊಕ್ಕದಾಗಿ ಜನ ಇಷ್ಟೇ ಇರಲಿ, ಆದರೆ ಇಷ್ಟೇ ಜನ ಬಂದು ಆಶೀರ್ವಾದ ಮಾಡೋದು ಸಾಕು. ನಾವು ಆಡಂಬರವಾಗಿ ಏನೋ ಮಾಡಿ ಜನನ ಕರೆಸ್ಕೊಂಡು ಮಾಡೋಂಥದ್ದು ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಪ್ರತಿ ವರ್ಷ ಕೂಡ ನಮ್ಮ ಸತೀಶ್ ಆಗಿರ್ಬೋದು, ನಮ್ಮ ಹರಿ, ಆಮೇಲೆ ನಮ್ಮ ಮುನ್ರಾಜ್ ಅವರು, ರಮೇಶ್ ಅವರು, ವಸಂತ್ ಅವರು, ಇವರೆಲ್ಲ ಬಂದು ನಮ್ಮ ಇಚ್ಚೊಂಗೂರು ರವಿ ಅವರು, ಇವರೆಲ್ಲ ನಮ್ಮ ಬೆನ್ಗಾವಲು. ಇಚ್ಚೊಂಗೂರು ರವಿ, ಗೌತಮ್ಮು, ಆಮೇಲೆ ಪ್ರವೀಣು, ಇವರೆಲ್ಲ ನನಗೆ ಇವ್ರು ಬೆನ್ಗಾವಲು. ಇವರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಇವರು ಮುಂಚೂಣಿಯಲ್ಲಿರ್ತಾರೆ. ಇವರು ಇದೇ ರೀತಿ ಸದಾಕಾಲ ಅವ್ರಿಗೆ ನಾನು ಇರ್ತೀನಿ, ಅವ್ರಿಗೆ ನನಗಿರ್ತಾರೆ. ನನಗೆ ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ಆಗ್ತಾಯಿದೆ ನನಗೆ. ಎಲ್ರಿಗೂ ಧನ್ಯವಾದ. ನನಗೆ ಯಾರ್ಯಾರು ಇವತ್ತು ನಾನು ಇಡೀ ನನಗೆ ಮೊಬೈಲಲ್ಲಿ ಫೇಸ್ಬುಕ್ಗಳಲ್ಲಿ ಯಾರ್ಯಾರು ವಿಶ್ ಮಾಡಿದ್ದಾರೆ ಅಷ್ಟು ಜನಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಅವ್ರಿಗೆಲ್ಲ ಅರ್ಪಿಸ್ತಾ ಇದ್ದೀನಿ. ಮಾವನವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತಾ ಇದ್ದೀನಿ. ಸರಳ ಸಜ್ಜಿಗೆ ವ್ಯಕ್ತಿ ಅಂತ ಹೇಳ್ಬೋದು. ಅವ್ರು ತುಂಬ ಎಲ್ಲರೂ ಕೂಡ ಅವ್ರನ್ನ ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಅಷ್ಟೇ ಅವರು ಎಲ್ರಿಗೂ ಮರ್ಯಾದೆ ಕೊಟ್ಟು ಪ್ರೀತಿ ವಿಷಯದಿಂದ ಅವ್ರು ನಮ್ಮನ್ನು ಮಾತಾಡಿಸ್ತಾರೆ. ಅವರು ಮತ್ತೊಮ್ಮೆ ಅವರು ಈಗ ಸುಮಾರು ಬರ್ತ್ಡೇ ಆಚರಿಸ್ಕೋಬೇಕಂತ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊತೀನಿ, ಜನತೆ ಪರವಾಗಿ ಕೇಳ್ಕೊತೀನಿ. ಒನ್ಸ್ ಮೋರ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಾವ. ಕನ್ನಡ ಜಾಗೃತಿ ಬೆಂಗಳೂರು ಅಧ್ಯಕ್ಷರಾದ ನಾಗರಾಜಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ನಾವು ಅವರಿಗೆ ಒಳ್ಳೆಯ ಐಶ್ವರ್ಯ ಕೊಡಲಿ ಅಂತ ಕಾಪಾಡ್ತೀವಿ. ನಮ್ಮ ನಾಗನಿಗೆ ಹುಟ್ಟಿದಬ್ಬ ಶುಭಾಶಯಗಳು. ಥ್ಯಾಂಕ್ ಯು ನಾಗಣ್ಣ. ಇವತ್ತು ನಮ್ಮ ಪ್ರೀತಿಯ ಚಿಕ್ಕಪ್ಪ ಅವ್ರದ್ದು ಹುಟ್ಟಿದಬ್ಬ. ಭಾಳ ಸರಳವಾಗಿ ಪ್ರೀತಿಪೂರ್ವಕವಾಗಿ ಇಲ್ಲೇ ನಮ್ಮ ಮನೆ ಹತ್ರನೇ ಇವತ್ತು ಹುಟ್ಟಿದಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಅಜ್ಜಿ ತಾತ ಅವ್ರ ಆಶೀರ್ವಾದ
ಅದೇ ರೀತಿ ಅವ್ರ ಅಣ್ಣಂದ್ರ ಆಶೀರ್ವಾದ, ಕುಟುಂಬದ ಆಶೀರ್ವಾದ ಎಲ್ಲನೂ ಅವ್ರ ಮೇಲೆ ಇರುತ್ತೆ. ಇದೇ ಥರ ಸಾಮಾಜಿಕವಾಗಲಿ, ಸಂಘಟನೆಯಲ್ಲಾಗಿರಲಿ, ಎಲ್ಲ ರೀತಿಯಲ್ಲೂ ನಮ್ಮ ಚಿಕ್ಕಪ್ಪ ಒಳ್ಳೊಳ್ಳೆ ಸ್ಥಾನಮಾನದಲ್ಲಿ ಗುರ್ಸ್ಕೊಂಡು ಈ ಗಡಿ ಭಾಗದಲ್ಲಿ ಕನ್ನಡ ಪರ ಸಂಘಟನೆಗಳನ್ನು ಕಟ್ಕೊಂಡು ಕನ್ನಡ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಥರ ಮಾಡ್ಕೊಂಡು ಹೋಗ್ತಾನೆ ಇರಲಿ. ಆ ತಾಯಿ ಚಾಮುಂಡೇಶ್ವರಿ, ಗ್ರಾಮ ದೇವತೆ ಪಟಾಲಮ್ಮ ತಾಯಿ ಅವ್ರಿಗೆ ಅದನ್ನು ಆ ಒಂದು ಶಕ್ತಿನ ಕರುಣಿಸಲಿ. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಆಶೀರ್ವಾದನೂ ಇವ್ರ ಮೇಲೆ ಇರಲಿ, ಬುದ್ಧ ಬಸವ ಅಂಬೇಡ್ಕರ್ ಅವ್ರ ಆಶೀರ್ವಾದನೂ ಇವ್ರ ಮೇಲೆ ಇರಲಿ. ಸದಾ ನಾವು ಮಕ್ಕಳಾಗಿ ಅವ್ರ ಜೊತೆಲಿ ಇರ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಆರೋಗ್ಯ ಯಾವಾಗ್ಲೂ ಚೆನ್ನಾಗಿರಲಿ. ನಾವೆಲ್ಲ ಕುಟುಂಬಸ್ಥರು, ನಾವೆಲ್ಲ ಜೊತೆಗಿರೋದಲ್ಲದೆ ಇವತ್ತು ಎಲ್ಲ ಅವ್ರ ಸ್ನೇಹಿತರುಗಳು, ಅದೇ ರೀತಿ ಅವ್ರ ಅಭಿಮಾನಿಗಳು, ಅವ್ರನ್ನ ಪ್ರೀತಿಸೋಂಥವ್ರು ಬಂದು ಇವತ್ತು ನಾವು ಮಾಡ್ತಾ ಇರೋದಲ್ಲ, ಅವ್ರುಗಳು ಮಾಡ್ತಾ ಇರೋದು ಇದು. ಅದು ತುಂಬ ಖುಷಿ ಇದೆ. ನಾವು ಕುಟುಂಬಸ್ಥರು ಮಾಡೋದು ಅದೇನು ಭಾಳ ಸ್ಪೆಷಲ್ ಅನ್ಸಲ್ಲ. ಅವ್ರನ್ನ ಅಭಿಮಾನಿಸೋರು ಇವತ್ತು ನಮ್ಮ ರವಿ ಬ್ರದರ್ ಆಗಿರ್ಬೋದು, ಬೇರೆ ಬೇರೆ ಭಾಗದಿಂದ ಅವ್ರ ಪ್ರೀತಿ ಪಾತ್ರ ಬಂದು ಮಾಡ್ತಾ ಇದ್ದಾರೆ. ಅದು ತುಂಬ ಸ್ಪೆಷಲ್ ಅನಿಸುತ್ತೆ. ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು.